ಇಂಟರ್ ಕಾಲೇಜು ಕ್ರೀಡಾಕೂಟದ ನಿಯಮದಂತೆ ಪ್ರತಿ ಕಾಲೇಜಿನಿಂದ ಮಿಕ್ಸೆಡ್ ಡಬಲ್ಸ್ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ ತಂಡಗಳು ಭಾಗವಹಿಸಬೇಕು. ಪ್ರೊಫೆಸರ್ ಅನಿವಾರ್ಯವಾಗಿ ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್ಸ್ ಆದ ಶ್ಲೋಕ್ ಮತ್ತು ಆರೋಹಿ ಹೆಸರನ್ನು ಬ್ಯಾಡ್ಮಿಂಟನ್ ಮತ್ತು ರನ್ನಿಂಗ್ ರೇಸ್ಗೆ ಫಿಕ್ಸ್ ಮಾಡುತ್ತಾರೆ. ಶ್ಲೋಕ್: ಸರ್, ನಾನು ಇವಳ ಜೊತೆ ಆಡೋದಾ? ಇವಳು ನನ್ನ ಸ್ಟೈಲ್ಗೆ ಮ್ಯಾಚ್ ಆಗಲ್ಲ. ಆರೋಹಿ: ಸರ್, ನನಗೂ ಅಷ್ಟೇ. ಅಹಂಕಾರದ ಜೊತೆ ಟೀಮ್ ಮಾಡೋದು ಕಷ್ಟ. ಆದರೆ ಕಾಲೇಜ್ ಗೌರವಕ್ಕಾಗಿ ನಾನು ಆಡ್ತೀನಿ. ಪ್ರಾಕ್ಟೀಸ್ ಸಮಯದಲ್ಲಿ ಇಬ್ಬರ ನಡುವೆ ಸಣ್ಣ ಸಣ್ಣ ತಮಾಷೆಯ ಜಗಳಗಳು ನಡೆಯುತ್ತಲೇ ಇರುತ್ತವೆ. ಆದರೆ ಆಟದ ವೇಗದಲ್ಲಿ ಶ್ಲೋಕ್ ಅರಿಯದಂತೆ ಆರೋಹಿಯ ಕೈ ಹಿಡಿದು ಅಥವಾ ಅವಳು ಬೀಳುವಾಗ ತಡೆಯುವುದು ಇಬ್ಬರ ಮನಸ್ಸಿನಲ್ಲೂ ಹೊಸ ಸಂಚಲನ ಮೂಡಿಸುತ್ತದೆ. ಶ್ಲೋಕ್ ಮತ್ತು ಆರೋಹಿ ಹತ್ತಿರವಾಗುತ್ತಿರುವುದನ್ನು ಕಂಡು ಮೋನಿಕಾ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಫೈನಲ್ ಕಾಂಪಿಟೇಷನ್ಗೆ ಮುನ್ನ ದಿನ ಅವಳು ಒಂದು ಸಂಚು ರೂಪಿಸುತ್ತಾಳೆ. ಆರೋಹಿ ಹಾಕುವ ಸ್ಪೋರ್ಟ್ಸ್ ಶೂ ಒಳಗೆ ಮೋನಿಕಾ ಸಣ್ಣ ಸಣ್ಣ ಗಾಜಿನ ಚೂರುಗಳನ್ನು ಹಾಕುತ್ತಾಳೆ. ಆರೋಹಿ ಮೈದಾನಕ್ಕೆ ಇಳಿಯಲೇಬಾರದು. ಆಗ ಅನಿವಾರ್ಯವಾಗಿ ಶ್ಲೋಕ್ ಪಕ್ಕ ನಾನು ನಿಲ್ಲಬಹುದು ಎಂಬುದು ಅವಳ ಪ್ಲಾನ್. ಪಂದ್ಯ ಶುರುವಾಗುವ ಮುನ್ನ ಆರೋಹಿ ತನ್ನ ಶೂ ಹಾಕಿಕೊಳ್ಳುವಾಗ ಏನೋ ಚುಚ್ಚಿದಂತಾಗಿ ಕಿರುಚುತ್ತಾಳೆ. ಅವಳ ಕಾಲಿನಿಂದ ರಕ್ತ ಬರುತ್ತಿರುವುದನ್ನು ನೋಡಿ ಎಲ್ಲರೂ ಗಾಬರಿಯಾಗುತ್ತಾರೆ. ಮೋನಿಕಾ ನಾಟಕೀಯವಾಗಿ: ಅಯ್ಯೋ ಆರೋಹಿ, ಇಷ್ಟೊಂದು ಗಾಯ ಮಾಡ್ಕೊಂಡಿದ್ದೀಯಾ? ಇವತ್ತು ನೀನು ಆಡೋದು ಬೇಡ ಬಿಡು. ಕಾಲೇಜ್ ಪರವಾಗಿ ಶ್ಲೋಕ್ ಜೊತೆ ನಾನು ಆಡ್ತೀನಿ. ಆದರೆ ಶ್ಲೋಕ್ ಅಲ್ಲಿಗೆ ಬಂದು ಆರೋಹಿಯ ಕಾಲನ್ನು ಪರೀಕ್ಷಿಸುತ್ತಾನೆ. ಅವನಿಗೆ ಇದು ಯಾರೋ ಬೇಕಂತಲೇ ಮಾಡಿರುವ ಕೆಲಸ ಎಂದು ಅರ್ಥವಾಗುತ್ತದೆ. ಅವನು ಮೋನಿಕಾಳ ಕಡೆಗೆ ತೀಕ್ಷ್ಣವಾಗಿ ನೋಡಿ ನಂತರ ಆರೋಹಿಯ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುತ್ತಾನೆ. ಶ್ಲೋಕ್: ಆರೋಹಿ, ನೋಡು, ನಿನಗೆ ನೋವಾಗ್ತಿದೆ ಅಂತ ಗೊತ್ತು. ಆದರೆ ನೀನು ಇವತ್ತು ಹಿಂದೆ ಸರಿದರೆ ಸೋಲೋದು ನೀನಲ್ಲ, ನಮ್ಮ ಕಾಲೇಜು. ಈ ಶ್ಲೋಕ್ ಪಕ್ಕ ನಿಲ್ಲೋ ಅರ್ಹತೆ ನಿನಗೆ ಮಾತ್ರ ಇದೆ ಅಂತ ಇಡೀ ಕಾಲೇಜ್ಗೆ ತೋರಿಸ್ಕೊಂಡು ಧೈರ್ಯ ಮಾಡ್ತೀಯ. ಶ್ಲೋಕ್ ಮತ್ತು ಆರೋಹಿಗೆ ದೊಡ್ಡ ಶಕ್ತಿಯನ್ನು ನೀಡುತ್ತದೆ. ಕಾಲಿಗೆ ಬ್ಯಾಂಡೇಜ್ ಹಾಕಿಕೊಂಡು ಮೈದಾನಕ್ಕೆ ಇಳಿಯುತ್ತಾಳೆ. ಪಂದ್ಯದ ಉದ್ದಕ್ಕೂ ಶ್ಲೋಕ್ ಅವಳಿಗೆ ಬೆಂಬಲವಾಗಿ ನಿಲ್ಲುತ್ತಾನೆ. ಅಂತಿಮವಾಗಿ ಇಬ್ಬರೂ ಸೇರಿ ಕಾಲೇಜಿಗೆ ಚಿನ್ನದ ಪದಕ ತಂದುಕೊಡುತ್ತಾರೆ. ಗೆಲುವಿನ ಸಂಭ್ರಮದಲ್ಲಿ ಶ್ಲೋಕ್ ಎಲ್ಲರ ಮುಂದೆ ಆರೋಹಿಯನ್ನು ಅಪ್ಪಿಕೊಳ್ಳುವಷ್ಟರಲ್ಲಿ ತಡೆದು ಅವಳ ತಲೆ ಸವರುತ್ತಾನೆ. ದೀಪು ಕಾಮಿಡಿಯಾಗಿ: ರಿಚಾ, ನೋಡು, ಇವತ್ತು ಗಾಜು ಚುಚ್ಚಿದ ಆರೋಹಿ ಕಾಲಿಗೆ, ಆದರೆ ನಿಜವಾದ ಪೆಟ್ಟು ಬಿದ್ದಿರೋದು ಮೋನಿಕಾಳ ಪ್ಲಾನ್ಗೆ. ಸ್ಪೋರ್ಟ್ಸ್ ಕಾಂಪಿಟೇಷನ್ ನಂತರ ಶ್ಲೋಕ್ ಸಂಪೂರ್ಣ ಬದಲಾಗಿದ್ದಾನೆ. ಅವನ ಸಿಟ್ಟು ಈಗ ಆರೋಹಿಯ ಮುಂದೆ ನಡೆಯುತ್ತಿಲ್ಲ. ಕ್ಲಾಸ್ ಮುಗಿದ ನಂತರ ಲೈಬ್ರರಿಯಲ್ಲೋ ಅಥವಾ ಲಾನ್ನಲ್ಲೋ ಕುಳಿತು ನೋಟ್ಸ್ ಶೇರಿ ಮಾಡಿಕೊಳ್ಳುವುದು ಈಗ ಮಾಮೂಲಿಯಾಗಿದೆ. ಶ್ಲೋಕ್ನ ಆಪ್ತ ಗೆಳೆಯರು ಇದನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಶ್ಲೋಕ್ ಫ್ರೆಂಡ್: ಏನಪ್ಪ ಶ್ಲೋಕ್, ಯಾವ ಹುಡುಗಿಯನ್ನು ಹತ್ತಿರ ಸೇರಿಸ್ತಿರ್ಲಿಲ್ಲ, ಇವತ್ತು ಆರೋಹಿ ಜೊತೆ ಮೈಸೂರು ಹೋಟೆಲ್ ಮೆನು ಡಿಸ್ಕಸ್ ಮಾಡ್ತಿದ್ದೀಯಾ? ಶ್ಲೋಕ್ ನಗುತ್ತಾ: ಅವಳು ಮೆರಿಟ್ ಸ್ಟೂಡೆಂಟ್ ಕಣೋ, ಅವಳ ಹತ್ತಿರ ಇರೋ ನಾಲೆಜ್ ನಮ್ಮ ಹತ್ತಿರ ಇಲ್ಲ. ಶ್ಲೋಕ್ ಕಾಲೇಜಿನ ಪ್ರಾಜೆಕ್ಟ್ ಒಂದನ್ನು ಲೀಡ್ ಮಾಡುತ್ತಿರುತ್ತಾನೆ. ಅನಿವಾರ್ಯವಾಗಿ ಅವನ ಟೀಮ್ಗೆ ಆರೋಹಿ, ದೀಪು ಮತ್ತು ರಿಚಾ ಕೂಡ ಸೇರಿಕೊಳ್ಳುತ್ತಾರೆ. ದೀಪು: ಶ್ಲೋಕ್ ಬಾಸ್, ನಾನು ನಿಮ್ಮ ಟೀಮ್ಗೆ ಬಂದಿರೋದು ಅಸಿಸ್ಟೆಂಟ್ ಆಗೋಕ್ಕಲ್ಲ, ಕ್ಯಾಂಟೀನ್ನಿಂದ ಕಾಫಿ ತರೋ ಕೆಲಸ ನಂದಲ್ಲ ಅನ್ಕೊಳ್ಳಿ. ಶ್ಲೋಕ್ ದೀಪು ಹೆಗಲ ಮೇಲೆ ಕೈ ಹಾಕಿ: ಇಲ್ಲ ದೀಪು, ಇವತ್ತಿನಿಂದ ನೀನು ನಮ್ಮ ಟೀಮ್ನ ಎಂಟರ್ಟೈನ್ಮೆಂಟ್ ಮ್ಯಾನೇಜರ್. ನೀನಿಲ್ಲದೆ ಕೆಲಸ ನಡೆಯಲ್ಲ. ಹೀಗೆ ಶ್ಲೋಕ್ನ ಶ್ರೀಮಂತಿಕೆ ಮತ್ತು ಆರೋಹಿಯ ಬುದ್ಧಿವಂತಿಕೆ, ದೀಪುನ ಕಾಮಿಡಿ, ರಿಚಾಳ ಸಂಯಮ ಎಲ್ಲವೂ ಸೇರಿ ಕಾಲೇಜಿನ ಅತ್ಯಂತ ಪ್ರಸಿದ್ಧ ಸೂಪರ್ ಗ್ಯಾಂಗ್ ಸಿದ್ಧವಾಗುತ್ತದೆ. ಈ ಕಡೆ ಮೋನಿಕಾ ಮಾತ್ರ ಒಬ್ಬಳೇ ನಿಂತು ಕೆಂಡವಾಗುತ್ತಿದ್ದಾಳೆ. ಮೊದಲು ಶ್ಲೋಕ್ ಪಕ್ಕದಲ್ಲಿ ಅವಳು ಮಾತ್ರ ಇರ್ತಿದ್ಲು. ಈಗ ಶ್ಲೋಕ್ ಆರೋಹಿ ಮತ್ತು ಅವಳ ಫ್ರೆಂಡ್ಸ್ ಜೊತೆ ನಗುತ್ತಿರುವುದು ಅವಳಿಗೆ ಸಹಿಸಲಾಗುವುದಿಲ್ಲ. ಮೋನಿಕಾ ತನ್ನ ಗೆಳತಿಯರ ಹತ್ತಿರ: ನೋಡಿದ್ದೀರಾ ಅವಳನ್ನ? ಮೆರಿಟ್ ಅಂತ ಕಾಲೇಜ್ಗೆ ಬಂದವಳು ಈಗ ಶ್ಲೋಕ್ ಪಕ್ಕದಲ್ಲೇ ಜಾಗ ಫಿಕ್ಸ್ ಮಾಡಿಕೊಂಡಿದ್ದಾಳೆ. ದೀಪು ಮತ್ತು ರಿಚಾನ ಕೂಡ ಇವನು ಟೀಮ್ಗೆ ಸೇರಿಸಿಕೊಂಡಿದ್ದಾನೆ. ಅಂದರೆ ನನ್ನ ವ್ಯಾಲ್ಯೂ ಎಲ್ಲಿ ಹೋಯಿತು? ಮೋನಿಕಾ ಅವರು ಕೂತಿರುವ ಟೇಬಲ್ ಹತ್ತಿರ ಬಂದು ವ್ಯಂಗ್ಯ ಮಾಡುತ್ತಾಳೆ. ಮೋನಿಕಾ: ವಾಹ್, ದೊಡ್ಡ ದೊಡ್ಡ ಶ್ರೀಮಂತರು ಈಗ ಈ ಸಾಧಾರಣ ಹುಡುಗಿಯ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ದೀರಾ? ಶ್ಲೋಕ್, ನಿನ್ನ ಸ್ಟ್ಯಾಂಡರ್ಡ್ ಎಲ್ಲಿಗೆ ಬಂತು ನೋಡು. ಶ್ಲೋಕ್ ಗಂಭೀರವಾಗಿ: ಮೋನಿಕಾ, ಸ್ಟ್ಯಾಂಡರ್ಡ್ ಇರೋದು ಬಟ್ಟೆಯಲ್ಲಿಲ್ಲ, ನಾವು ಕಟ್ಟಿಕೊಳ್ಳೋ ಸಂಬಂಧದಲ್ಲಿ ಇದೆ. ಇವತ್ತಿನಿಂದ ಇವರು ನನ್ನ ಫ್ರೆಂಡ್ಸ್ ಅಷ್ಟೇ ಅಲ್ಲ, ನನ್ನ ಫ್ಯಾಮಿಲಿ ಥರ. ನಿನಗೆ ಇಷ್ಟ ಅಲ್ಲ ಅಂದರೆ ನೀನು ದೂರ ಇರ್ಬೋದು. ಈ ಮಾತಿನಿಂದ ಮೋನಿಕಾಳ ಮುಖ ಸಪ್ಪೆಯಾಗುತ್ತದೆ. ಅವಳು ಅಲ್ಲಿಂದ ಕೋಪದಲ್ಲಿ ಕಾಲು ಬಡಿಯುತ್ತಾ ಹೋಗುತ್ತಾಳೆ. ಗ್ಯಾಂಗ್ ಫಿಕ್ಸ್ ಆದ ಮೊದಲನೇ ದಿನವೇ ದೀಪು ಎಲ್ಲರಿಗೂ ಪಾರ್ಟಿ ಕೊಡಿಸುತ್ತಾನೆ. ದೀಪು: ಆರೋಹಿ, ಶ್ಲೋಕ್ ಬಾಸ್ ಈಗ ನಮ್ಮ ಟೀಮ್ಗೆ ಬಂದಿರೋದ್ರಿಂದ ಮೈಸೂರು ಮಸಾಲೆ ದೋಸೆ ಮೇಲೆ ಇವತ್ತು ಎಕ್ಸ್ಟ್ರಾ ಬೆಣ್ಣೆ ಇರಲಿ.
ರಿಚಾ, ದೀಪು, ನೀನು ಅಷ್ಟು ತಿಂದರೆ ನಾಳೆ ಸ್ಪೋರ್ಟ್ಸ್ ಗ್ರೌಂಡ್ ಅಲ್ಲಿ ಓಡೋಕೆ ಆಗಲ್ಲ. ಶ್ಲೋಕ್ ನಗುತ್ತಾ, ಓಡೋಕೆ ಆಗಿಲ್ಲ ಅಂದರೆ ಪರವಾಗಿಲ್ಲ. ದೀಪು ನಗ್ಸೋಕೆ ಇದ್ರೆ ಸಾಕು. ಆರೋಹಿ ಶ್ಲೋಕ್ ಕಡೆಗೆ ನೋಡುತ್ತಾಳೆ. ಅವನ ಕಣ್ಣಲ್ಲಿ ಮೊದಲಿದ್ದ ಆ ಅಹಂಕಾರ ಈಗ ಮಾಯವಾಗಿ ಒಂದು ಸುಂದರವಾದ ಸ್ನೇಹ ಹೊಳಪಿದೆ. ಮೈಸೂರಿನ ಆ ಪಾರಂಪರಿಕ ಕಾಲೇಜು ಇಂದು ನವವಧುವಿನಂತೆ ಸಿಂಗಾರಗೊಂಡಿದೆ. ರಂಗೋಲಿ, ತಳಿರು ತೋರಣ, ಎಲ್ಲೆಡೆ ವಿದ್ಯಾರ್ಥಿಗಳ ಕಲರವ. ಈ ಹಬ್ಬದ ಹೈಲೈಟ್ ಅಂದರೆ ಸ್ಟಾರ್ ಆಫ್ ದಿ ಇಯರ್ ಡ್ಯುಯೆಟ್ ಸಾಂಗ್ ಕಾಂಪಿಟೇಷನ್. ಆಕಸ್ಮಿಕವಾಗಿ ಶ್ಲೋಕ್ ಮತ್ತು ಆರೋಹಿ ಜೋಡಿಯಾಗಿ ಆಯ್ಕೆಯಾಗುತ್ತಾರೆ. ದೀಪು ಮೈಕ್ ಹಿಡಿದು ಅನೌನ್ಸ್ ಮಾಡ್ತಾ, ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ಸ್, ಇವತ್ತು ಸ್ಟೇಜ್ ಮೇಲೆ ಬೆಂಕಿ ಹಚ್ಚೋಕೆ ಬರ್ತಿದ್ದಾರೆ ಅಹಂಕಾರದ ರಾಜ ಶ್ಲೋಕ್ ಮತ್ತು ಬುದ್ಧಿವಂತಿಕೆಯ ರಾಣಿ ಆರೋಹಿ. ರಿಚಾ, ದೀಪು ಸುಮ್ಮನೆ ಇರು, ಅವರು ಇನ್ನೂ ರಿಹರ್ಸಲ್ ಸರಿಯಾಗಿ ಮಾಡಿಲ್ಲ. ನೀನು ನೋಡಿದರೆ ಬೆಂಕಿ ಅಂತಿದ್ದೀಯಾ? ಪರ್ಫಾರ್ಮೆನ್ಸ್ಗೆ ಮುನ್ನ ಗ್ರೀನ್ ರೂಮ್ನಲ್ಲಿ ಶ್ಲೋಕ್ ಫುಲ್ ಟೆನ್ಷನ್ನಲ್ಲಿದ್ದಾನೆ. ಶ್ಲೋಕ್ ಅಂದರೆ ಎಲ್ಲದರಲ್ಲೂ ಫಸ್ಟ್ ಇರಬೇಕು. ಆದರೆ ಇಂದು ಆರೋಹಿಯ ಮುಂದೆ ಹಾಡುವುದು ಅವನಿಗೆ ಒಂದು ರೀತಿ ನಡುಕ ಹುಟ್ಟಿಸಿದೆ. ಆರೋಹಿ ಶ್ಲೋಕ್ನ ಕೋಟ್ ಸರಿಯಾಗಿ ಮಾಡುತ್ತಾ, ಏನಾಯ್ತು ಶ್ಲೋಕ್ ಸರ್? ಕೈ ನಡುಗುತ್ತಿದೆ. ಮೈದಾನದಲ್ಲಿ ಅಬ್ಬರಿಸೋ ಸಿಂಹ ಸ್ಟೇಜ್ ಮೇಲೆ ಇಲಿ ಆಗ್ತಿದ್ಯಾ? ಶ್ಲೋಕ್ ಅವಳ ಹತ್ತಿರ ಬಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನೋಡು ಆರೋಹಿ, ನಾನು ಲೈಫಲ್ಲಿ ಯಾವುದಕ್ಕೂ ಹೆದರಿದವನಲ್ಲ. ಆದರೆ ನಿನ್ನ ಈ ಕಾಟೇಜ್ ಕಣ್ಗಳನ್ನು ನೋಡ್ತಾ ಹಾಡೋದು ಇದೆಯಲ್ಲ, ಅದು ಬಾಸ್ಕೆಟ್ಬಾಲ್ ಮ್ಯಾಚ್ಗಿಂತ ಕಷ್ಟ. ಆರೋಹಿ ಮುಖ ಕೆಂಪಗಾಗುತ್ತದೆ. ಶ್ಲೋಕ್ ಮೊದಲ ಬಾರಿಗೆ ಅವಳನ್ನು ಅಷ್ಟು ಹತ್ತಿರದಿಂದ ಹೊಗಳುತ್ತಿದ್ದಾನೆ. ಅವರ ನಡುವಿನ ಆ ಕ್ಷಣದಲ್ಲಿ ಒಂದು ಮಧುರವಾದ ಕೆಮಿಸ್ಟ್ರಿ ಕೆಲಸ ಮಾಡುತ್ತಿತ್ತು. ಲೈಟ್ಸ್ ಆಫ್ ಆಗುತ್ತವೆ. ಒಂದು ಸ್ಟಾರ್ಟ್ ಲೈಟ್ ನೇರವಾಗಿ ಶ್ಲೋಕ್ ಮತ್ತು ಆರೋಹಿಯ ಮೇಲೆ ಬೀಳುತ್ತದೆ. ಆರೋಹಿ ತಿಳಿ ಕೆಂಪು ಬಣ್ಣದ ಸೀರೆಯಲ್ಲಿ ಮಿಂಚುತ್ತಿದ್ದರೆ, ಶ್ಲೋಕ್ ಕಪ್ಪು ಬಣ್ಣದ ಬ್ಲೇಸರ್ನಲ್ಲಿ ರಾಜಕುಮಾರನಂತೆ ಕಾಣುತ್ತಿದ್ದಾನೆ. ಸಂಗೀತ ಶುರುವಾಗುತ್ತದೆ. ಆರೋಹಿ ಮೊದಲ ಸಾಲುಗಳನ್ನು ಹಾಡುತ್ತಾಳೆ. ಅವಳ ಕಂಠದ ಮಾಧುರ್ಯಕ್ಕೆ ಇಡೀ ಆಡಿಟೋರಿಯಂ ಮೌನವಾಗುತ್ತದೆ. ಶ್ಲೋಕ್ ಅವಳ ಕೈ ಹಿಡಿದು ತನ್ನ ಸಾಲುಗಳನ್ನು ಆರಂಭಿಸುತ್ತಾನೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಹಾಡುತ್ತಿದ್ದರೆ ಅದು ಹಾಡಿನ ಸ್ಪರ್ಧೆಯಂತೆ ಕಾಣದೆ ಇಬ್ಬರು ಪ್ರೇಮಿಗಳ ಸಂಭಾಷಣೆಯಂತೆ ಕಾಣುತ್ತಿತ್ತು. ಹಾಡಿನ ಮಧ್ಯೆ ಶ್ಲೋಕ್ ಆರೋಹಿಯನ್ನು ಮೆಲ್ಲಗೆ ಸುತ್ತಿಸಿ ತನ್ನತ್ತ ಎಳೆದುಕೊಳ್ಳುತ್ತಾನೆ. ಆರೋಹಿಯ ಉಸಿರು ಶ್ಲೋಕ್ನ ಮುಖಕ್ಕೆ ತಾಗುತ್ತದೆ. ಶ್ಲೋಕ್ ಮೆಲ್ಲಗೆ ಪಿಸುಗುಡುತ್ತಾ, ಈ ಹಾಡು ಇವತ್ತೇ ಮುಗಿಯಬಾರದು ಅನಿಸ್ತಿದೆ. ಆರೋಹಿ, ಹಾಗಾದರೆ ಹಾಡ್ತಾನೇ ಇರಿ, ನಾನು ನಿಮ್ಮ ಜೊತೆಯಲ್ಲೇ ಇರ್ತೀನಿ. ಇಡೀ ಕಾಲೇಜು ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತದೆ. ಮೋನಿಕಾ ಸೈಡಲ್ಲಿ ನಿಂತು ಕುದಿಯುತ್ತಿರುತ್ತಾಳೆ. ಮೋನಿಕಾ ಈ ಪ್ರದರ್ಶನವನ್ನು ಕೆಡಿಸಲು ಶ್ಲೋಕ್ ಮತ್ತು ಆರೋಹಿ ಮೇಲೆ ಹೂವಿನ ಬದಲು ಬಣ್ಣದ ನೀರು ಹಾಕಿಸಲು ಪ್ಲಾನ್ ಮಾಡಿದ್ದಳು. ಆದರೆ ದೀಪು ಅದನ್ನೇ ತಿರುಗಿಸಿ ಆ ನೀರು ಮೋನಿಕಾಳ ಮೇಲೆಯೇ ಬೀಳುವಂತೆ ಮಾಡುತ್ತಾನೆ. ದೀಪು, ಅಯ್ಯೋ ಮೋನಿಕಾ, ಫ್ಯಾಷನ್ ಶೋಗೆ ಹೋಗೋ ಬದಲು ಹೋಳಿ ಆಡೋಕೆ ಬಂದಿದ್ದೀಯಾ ಅನಿಸುತ್ತೆ. ಈ ಕಲರ್ ನಿನ್ನ ಫೇಸ್ಗೆ ಮ್ಯಾಚ್ ಆಗ್ತಿದೆ ಬಿಡು. ರಿಚಾ, ದೀಪು ಹೋಗ್ಲಿ ಬಿಡು ಪಾಪ, ಅವಳಿಗೆ ಆರೋಹಿ ಮತ್ತು ಶ್ಲೋಕ್ ಕೆಮಿಸ್ಟ್ರಿ ನೋಡಿ ಮೈಯೆಲ್ಲ ಉರಿತಿತ್ತು. ಈಗ ಈ ನೀರು ಹಾಕಿದಳ, ಸ್ವಲ್ಪ ತಣ್ಣಗಾಗಿರ್ತಾಳೆ. ದೀಪು ಮತ್ತು ರಿಚಾ ಹೈಫೈ ಕೊಟ್ಟು ಜೋರಾಗಿ ನಗುತ್ತಾರೆ. ಫೆಸ್ಟ್ ಮುಗಿದ ಮೇಲೆ ಗ್ಯಾಂಗ್ ಎಲ್ಲರೂ ಮೈಸೂರಿನ ಫೇಮಸ್ ಹೋಟೆಲ್ಗೆ ಹೋಗುತ್ತಾರೆ. ಅಲ್ಲಿ ಶ್ಲೋಕ್ ಸಾಮಾನ್ಯರಂತೆ ಎಲ್ಲರ ಜೊತೆ ಬೆರೆತು ತಮಾಷೆ ಮಾಡ್ತಾನೆ. ಶ್ಲೋಕ್, ಇವತ್ತು ನನಗೆ ಒಂದು ವಿಷಯ ಅರ್ಥ ಆಯಿತು. ನಮ್ಮ ಅಹಂಕಾರಕ್ಕಿಂತ ನಮ್ಮ ಗೆಳೆಯರ ನಗು ದೊಡ್ಡದು. ಆರೋಹಿ, ಬಹಳ ಬೇಗ ಬುದ್ಧಿ ಬಂತು ಸರ್ ನಿಮಗೆ. ದೀಪು, ಬುದ್ಧಿ ಬಂದಿರೋದು ಆರೋಹಿಯಿಂದ, ನಮಗೇನು ಗೊತ್ತು? ನಮ್ಮೆಲ್ಲರಿಗೂ ಬರೀ ದೋಸೆ ಮಾತ್ರ ಗೊತ್ತು. ಶ್ಲೋಕ್ ಮೆಲ್ಲಗೆ ಟೇಬಲ್ ಕೆಳಗಡೆ ಆರೋಹಿಯ ಕೈಯನ್ನು ಹಿಡಿದು ಒತ್ತುತ್ತಾನೆ. ಆರೋಹಿ ನಾಚಿಕೆಯಿಂದ ತಲೆ ತಗ್ಗಿಸಿ ನಗುತ್ತಾಳೆ. ಇದು ಸ್ನೇಹವೋ ಅಥವಾ ಪ್ರೀತಿಯ ಆರಂಭವೋ ಎಂದು ಇಬ್ಬರಿಗೂ ತಿಳಿದಿಲ್ಲ. ಆದರೆ ಆ ಕ್ಷಣ ಅತ್ಯಂತ ಸುಂದರವಾಗಿತ್ತು.